ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮ್ಮ ಅಪ್ಪಿಸ್ ಕುಕ್ಕರಿಯಲ್ಲಿ ಸ್ಪೆಷಲ್ ಎಗ್ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನ ಮಾಡೋದು ತುಂಬಾನೇ ಈಸಿ. ಹಾಗಾದ್ರೆ ಇನ್ಯಾಕ್ ತಡ, ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡ್ ಬರೋಣ. ಮೊದಲಿಗೆ ಬಿರಿಯಾನಿಗೆ ಬೇಕಾದಂತಹ ಅನ್ನವನ್ನ ರೆಡಿ ಮಾಡ್ಕೊಳ್ಳೋಣ. ಹೇಗೆ ರೆಡಿ ಮಾಡ್ಕೊಳೋದು ಒಂದ್ಸರಿ ನೋಡೋಣ ಬನ್ನಿ. ನೀವು ಮಾಡಬೇಕಾಗಿರೋದಿಷ್ಟೇ. ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದಕ್ಕೆ ದಾಲ್ಚಿನ್ನಿ ಎಲೆ, ಸೋಂಪು ಸ್ವಲ್ಪ, ಒಂದು ಚಕ್ಕೆ ಪೀಸು ಮತ್ತೆ ಒಂದೆರಡು ಲವಂಗವನ್ನು ಹಾಕಿ ಅದು ಚೆನ್ನಾಗಿ ಕುದಿಬೇಕು. ನಂತರ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಅನ್ನಕ್ಕೆ ಉಪ್ಪು ಹಾಕಬೇಕಾಗತ್ತೆ. ಒಂದು 2 ಸ್ಪೂನು, 1.5 ಸ್ಪೂನಷ್ಟು ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಚೆನ್ನಾಗಿ ಕುದಿಬೇಕಿದು. ಈ ನೀರೇನು ಹಾಕಿದ್ದೀವಿ ಚೆನ್ನಾಗಿ ಕುದಿಬೇಕು. ನಂತರ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ನಾನು ಹೇಳಿದ್ದು ಅನ್ನನ ಹೇಗೆ ಮಾಡ್ಕೋಬೇಕು, ಅನ್ನಕ್ಕೆ ಅನ್ನ ಮಾಡಬೇಕಾದ್ರೆ ಏನೇನು ಹಾಕಬೇಕು ಅಂತ. ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪನ ಹಾಕಬೇಕು. ಒಂದು 4 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ನಂತರ ಸಣ್ಣ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ತಗೊಂಡಿದ್ದೀನಿ ನಾನು. ಅದನ್ನು ಪುಟಾಣಿಯಾಗಿ ಹೆಚ್ಕೊಂಡಿದ್ದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಅದು ಬ್ರೌನ್ ಕಲರಿಗೆ ಬರಬೇಕು, ಅಷ್ಟು ಫ್ರೈ ಆಗಲಿ ಈರುಳ್ಳಿ. ನಂತರ 4 ಹಸಿಮೆಣಸು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಮಸಾಲೆ ಮಾಡ್ತಾ ಇರೋದು ಬಿರಿಯಾನಿಗೆ ಬೇಕಾದಂತಹ ಮಸಾಲೆ. ನಾನು ಆಗಲೇ ಹೇಳಿದೆ ಸ್ಪೆಷಲ್ ಬಿರಿಯಾನಿ ಅಂತ ಹೇಳಿ. ಎಗ್ ಬಿರಿಯಾನಿನೇ ಆದರೂ ಇದೊಂಥರ ಚಿಕನ್ ಎಗ್ ಸ್ಪೆಷಲ್ ಬಿರಿಯಾನಿ. ಒಂದು 200 ಗ್ರಾಮ್ ಅಷ್ಟು ಚಿಕನ್ನ ತೆಗೆದುಕೊಂಡಿದ್ದೀನಿ. ಅದನ್ನು ಬಾಣಲೆಗೆ ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಸ್ವಲ್ಪ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬಿರಿಯಾನಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇವಾಗ. ಮನೇಲೇ ಬಿರಿಯಾನಿ ಪೌಡ್ರ್ ಮಾಡಿದ್ರೆ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂಥೇಳಿ ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ ಅದನ್ನು. ನಂತರ 1 ಕಪ್ಪು ಮೊಸರು ಹಾಕಬೇಕು. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದು ನಿಂಬು ರಸ. ಹುಳಿ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ಲ ಅಷ್ಟು ಹುಳಿ ಹಾಕೊಳ್ಳಿ. ನಾನು 1 ಸ್ಪೂನಷ್ಟು ನಿಂಬು ರಸನ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಿಂಬು ರಸನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ ಬೇಯಬೇಕು, ಮಸಾಲೆಯಲ್ಲೇ ಚೆನ್ನಾಗಿ ಬೇಯಬೇಕು. ನಂತರ ಮೊಟ್ಟೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಧ್ಯದಲ್ಲಿ ಚಿಕ್ಕ ಪೀಸ್ ಮಾಡಿ, ಅಂದರೆ ಅದು ಖಾರ ಎಲ್ಲ ಹೋಗಬೇಕಲ್ಲ, ಸ್ವಲ್ಪ ಒಂದು ಚಾಕುನಲ್ಲಿ ಪೀಸ್ ಮಾಡಿ ಆ ಮೊಟ್ಟೆನ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಕಲಸಿ, ಮಸಾಲೆ ಎಲ್ಲ ಮೊಟ್ಟೆಗೆ ನೀಟಾಗಿ ಹಿಡಿಬೇಕು. ಮೊಟ್ಟೆಗೆ ಚಂದ ಮಸಾಲ ಹಿಡ್ತಿದೆ. ಈಗ ಮೊಟ್ಟೆಯನ್ನು ನಾನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಈ ಮಸಾಲೆಯಿಂದ. ನಂತರ ದಮ್ ಕಟ್ಟಬೇಕಲ್ವಾ ಬಿರಿಯಾನಿಗೆ. ಒಂದು ದೊಡ್ಡ ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದ್ರ ಮೇಲೆ ಮಸಾಲೆ ಏನು ಇತ್ತು ಅದನ್ನು ಕೂಡ ಇಟ್ಟಿದ್ದೀನಿ. ಆ ಮಸಾಲೆಗೆ ಅನ್ನ ಹಾಕೋಬೇಕು. ಮೇಲ್ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, ಸ್ವಲ್ಪ ತುಪ್ಪ ಹಾಕೊಳ್ಳಿ. ಆ ಅನ್ನದ ಮೇಲೆ ಮೊಟ್ಟೆಯನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಇಡಬೇಕು. ನಂತರ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಒಂದು 5 ರಿಂದ 10 ನಿಮಿಷ ದಮ್ ಕಟ್ಟಿದ್ರೆ ಸಾಕು. ವಾವ್, ಸ್ಪೆಷಲ್ ಬಿರಿಯಾನಿ ರೆಡಿಯಾಗಿದೆ. ಸಖತ್ತಾಗಿರುತ್ತೆ.
ರೆಡಿ. ಈಗ ಸ್ಪೆಷಲ್ ಎಗ್ ಚಿಕನ್ ದಮ್ ಬಿರಿಯಾನಿ ತಿನ್ನೋದಕ್ಕೆ ರೆಡಿ ಆಗಿದೆ. ನೀವು ಕೂಡ ಒಮ್ಮೆ ಮಿಸ್ ಮಾಡ್ದೇನೆ ಈ ಸ್ಪೆಷಲ್ ಬಿರಿಯಾನಿಯನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ. ನೀವು ಕೂಡ ಒಂದ್ಸಲ ಟೇಸ್ಟ್ ನೋಡಿ, ಮತ್ತೆ ಖಂಡಿತ ಪದೇ ಪದೇ ಈ ಬಿರಿಯಾನಿನ ಮಾಡ್ತಾನೆ ಇರ್ತೀರಾ. ನೋಡಿದ್ರಲ್ಲ ಸ್ಪೆಷಲ್ ಬಿರಿಯಾನಿಯನ್ನ, ನೀವು ಕೂಡ ಮಿಸ್ ಮಾಡದೆ ಇದನ್ನ ಒಂದ್ಸಾರಿ ಟ್ರೈ ಮಾಡಿ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ಹಾಕಿದಂತಹ ವಿಡಿಯೋ ನಿಮ್ಮನ್ನ ಬೇಗನೆ ರೀಚ್ ಆಗಬೇಕು ಅಂತಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.